ಜನವರಿ 24ರಿಂದ 3 ದಿನ ರಜೆ ಇರಲಿದೆ. ನಾಳೆ ಶನಿವಾರ, ನಾಡಿದ್ದು ಭಾನುವಾರ ವೀಕೆಂಡ್ ಇದೆ. ಇದ್ರ ಜೊತೆಗೆ ಸೋಮವಾರ ಗಣರಾಜ್ಯೋತ್ಸವ ಇದೆ. ಇನ್ನು ರಜೆ ಹಿನ್ನೆಲೆಯಲ್ಲಿ ತವರಿಗೆ ಹೋಗೋರ ಸಂಖ್ಯೆ ಹೆಚ್ಚಾಗಿದ್ದು ಇವತ್ತಿನಿಂದಲೇ ಊರುಗಳತ್ತ ಜನ ಹೊರಟಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಖಾಸಗಿ ಬಸ್ ಮಾಲೀಕರು 1 to 3 ದರ ಏರಿಕೆ ಮಾಡಿದ್ದಾರೆ. ಇದರ ಮಧ್ಯೆ ಕೆಎಸ್ಆರ್ಟಿಸಿ ಬಸ್ ಜೊತೆಗೆ ಹೆಚ್ಚುವರಿಯಾಗಿ ಬಿಎಂಟಿಸಿ ಬಸ್ಗಳು ಕೂಡ ಸಂಚರಿಸ್ತಾ ಇವೆ. ಇವತ್ತು ಒಟ್ಟು 265 ಬಿಎಂಟಿಸಿ ಬಸ್ಗಳು ರಾಜ್ಯದ ವಿವಿಧ ಜಿಲ್ಲೆಗಳತ್ತ ತೆರಳುತ್ತಾ ಇವೆ. ನಾಳೆ 500ಕ್ಕೂ ಹೆಚ್ಚು ಬಸ್ಗಳು ಬಿಎಂಟಿಸಿ ಬಸ್ಗಳನ್ನು ಬೇರೆ ಬೇರೆ ಜಿಲ್ಲೆಗೆ ಪ್ರಯಾಣಿಸುವುದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಒಂದು ಕಡೆ ಖಾಸಗಿ ಬಸ್ಗಳ ಹಾವಳಿ, ಮತ್ತೊಂದು ಕಡೆ ಕೆಎಸ್ಆರ್ಟಿಸಿ ಹೆಚ್ಚಿನ ಬಸ್ಗಳ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಇವತ್ತೇ 264 ಬಸ್ಗಳ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಅಂದರೆ ಬಿಎಂಟಿಸಿ ಬಸ್ಗಳನ್ನು ಕೂಡ ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥ ಸಲುವಾಗಿ. ನಾಳೆ ಮತ್ತಷ್ಟು ಹೆಚ್ಚು ಬಸ್ಗಳನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಕೆಎಸ್ಆರ್ಟಿಸಿ ನಿರ್ಧರಿಸಿದ್ದಾರೆ. ಅಂದರೆ ಬಿಎಂಟಿಸಿ ಬಸ್ಗಳನ್ನೇ ಇಲ್ಲಿ ಬಳಸಿಕೊಂಡು ಬೇರೆ ಬೇರೆ ಜಿಲ್ಲೆಗೆ ಹೋಗುವಂಥವ್ರು ಇರ್ತಾರೆ. ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಬಿಎಂಟಿಸಿ ಬಸ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಕಡೆ 1 to 3 ರೇಟ್ ಹೇಳ್ತಾ ಇದ್ದಾರೆ ಖಾಸಗಿ ಬಸ್ನವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಟರಾಜ್ ಆನಂದರಾವ್ ಸರ್ಕಲ್ನಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಸಾಲು ರಜೆಗಳ ಹಿನ್ನೆಲೆ ಬೆಂಗಳೂರಿನಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಸದ್ಯ ನಾನಿವಾಗ ಆನಂದರಾವ್ ಸರ್ಕಲ್ ಅಲ್ಲಿ ಇದ್ದೀನಿ. ಇಲ್ಲಿ ಕೂಡ ಗಮನಿಸ್ತಾ ಹೋಗ್ಬೋದು, ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಖಾಸಗಿ ಬಸ್ಗಳು ಕೂಡ ಇಲ್ಲಿ ಬೆಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದೆ, ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದೆ. ಪ್ರಯಾಣಿಕರು ಅದೇ ರೀತಿಯಾದಂತಹ ಒಂದು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಖಾಸಗಿ ಬಸ್ಗಳ ಒಂದು ರೇಟ್ ಹೆಚ್ಚಳ ಆಗಿದೆ, ನಮಗೆ ಹೋಗೋದಕ್ಕೂ ಕೂಡ ದುಬಾರಿ ಆಗ್ತಾ ಇದೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಜನರು ಹೇಳ್ತಾ ಇದ್ದಾರೆ. ಸದ್ಯ ಒಬ್ಬರು ಇದ್ದಾರೆ, ನನ್ನ ಜೊತೆ ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಸರ್, ಎಲ್ಲಿಗೆ ಹೋಗ್ತಾ ಇದ್ದೀರಿ? ಸೊ ಯಾವ ಕಡೆ ಹೋಗ್ತಾ ಇದ್ದೀರಿ ಸರ್? ಹುಬ್ಳಿಗೆ ಹೊಂಟೇನು ಸರ್. ಇವತ್ತು ಈಗ ಪ್ರತಿ ಸಾರಿ ಒಂದು ದರ ಬೇರೆ ಇರುತ್ತೆ ನಾರ್ಮಲ್ ಡೇಸಲ್ಲಿ. ಸೊ ಈಗ ಇಷ್ಟೊಂದು ಜಾಸ್ತಿ ಆಗಿದೆ, ಆದರೂ ಕೂಡ ಖಾಸಗಿ ಬಸ್ಗೆ ಹೋಗ್ತಾ ಇದ್ರೆ ಏನು ಹೇಳ್ತೀರಿ? ಸರ್, ಏನು ಗೌರ್ಮೆಂಟ್ ಬಸ್ನಾಗ ಸೀಟ್ಸ್ ಹೆಂಗಿಲ್ಲ ಸರ್, ಹೆಣ್ಮಕ್ಳಿಗೆ ಫ್ರೀ ಆಗಿಬಿಟ್ಟೈತಿ. ಇಲ್ಲ ವೀಕೆಂಡ್ಸಿಗೆ ಬಂತಂದ್ರೆ 2000, 2500, 3000, 800 ರೂಪಾಯಿ ಇದ್ದಿದ್ದ ರೇಟ್ ಎಲ್ಲ ಈ ಥರ ಪ್ರೈಸ್ ಹೈಕ್ ಆಗಿಬಿಟ್ರೆ ಒಮ್ಮಿಂದೊಮ್ಮಿಕ್ಲೆ ಹೋಗಕ್ಕೆ ನಮಗೂ ಭಾಳ ಡಿಫಿಕಲ್ಟ್ ಆಗ್ಬಿಡ್ತೈತಿ ಸರ್. ಸರ್, ಅಂದರೆ ಈಗ 3 ದಿನ ರಜೆ ಇದೆ ಇರೋ ಹಿನ್ನೆಲೆ ಹೋಗ್ತಾ ಇದ್ದೀರಾ ಅಥವಾ ಹೆಂಗೆ ಸರ್? ಹಾಂ ಸರ್, 3 ದಿನ ರಜೆನೇ ಇತ್ತು ಸರ್. ಆಮೇಲೆ ವೀಕೆಂಡ್ಸು ಬಂದ್ರೆ ಸ್ವಲ್ಪ ಊರಿಗೆ ಹೋಗ್ಬೇಕಾಕೈತಲ್ಲ ಸರ್, ಹಿಂಗಾಗಿ ಹೇಳಿ ಸರ್. ಸೊ ಕೇಳಿದ್ರಲ್ಲ, ಏನಂತಂದ್ರೆ ವೀಕೆಂಡ್ ಬಂತು, ಅದರ ಜೊತೆಗೆ 3 ದಿನ ರಜೆ ಇದೆ. ನಾವೆಲ್ಲರೂ ಕೂಡ ಇಲ್ಲಿ ಬೆಂಗಳೂರಿನಿಂದ ನಮ್ಮ ಹುಬ್ಳಿಗೆ ಹೋಗ್ತಾ ಇದ್ದೀನಿ. ಆದರೆ ಈ ರೀತಿಯಾದಂತಹ ಬೆಲೆ ಇದೆ. ಸರ್ಕಾರಿ ಬಸ್ಗಳಲ್ಲಿ ಹೋಗಬೇಕು ಅಂತಂದರೆ ಮಹಿಳೆಯರೇ ತುಂಬಿಕೊಂಡಿರ್ತಾರೆ, ನನಗೆ ಹೋಗೋದಕ್ಕೆ ಆಗೋದಿಲ್ಲ. ಆದರೆ ನಾನು ಖಾಸಗಿ ಬಸ್ನಲ್ಲಿ 800 ರೂಪಾಯಿ ಕೊಡೋ ಜಾಗದಲ್ಲಿ 2000 ರೂಪಾಯಿಯನ್ನು ಇಲ್ಲಿ ಪಾವತಿ ಮಾಡಿ ನಾನು ನನ್ನ ಊರಿಗೆ ಹೋಗ್ತಾ ಇದ್ದೆ ಅನ್ನೋದು ಅವ್ರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ನಟರಾಜ್, TV9 ಬೆಂಗಳೂರು.